ನಿಮ್ಮ ಫ್ಯಾಮಿಲಿ ಕಾರ್ಡಲ್ಲಿ ನನ್ನ ಹೆಸರನ್ನು ಸೇರಿಸಿ. ಇಂತಿ ನಿಮ್ಮ ಲವ್ ಬಾಯ್. ನೋಡಿ ಮೇಡಮ್, ನೆಂಚ್ಕೊಳ್ಳೋ ಉಪ್ಪಿನಕಾಯಿ ಕೊಟ್ಬಿಟ್ಟು ಫ್ಯಾಮಿಲಿ ಕಾರ್ಡಲ್ಲಿ ನನ್ನ ಹೆಸರು ಹಾಕೊಳ್ಳಿ ಅಂತ ಹೇಳ್ತಿದ್ದಾರೆ. ಪ್ರೇಮ ಮೇಡಮ್ಗೆ ಮತ್ತೊಂದು ದೊಡ್ಡ ಚಪ್ಪಾಳೆ. ಈಗ ನಮ್ಮ ಮಾಸ್ಟರ್ ಮೈಂಡ್ ನ ವೆಲ್ಕಮ್ ಮಾಡುವಂತಹ ಸಮಯ. ಅಪ್ಪ ಗೋವಿಂದಾಚಾರ್ಯ ಅವರು ಹಾಗೂ ಅಮ್ಮ ಸರೋಜಮ್ಮನವರ ಸ್ವಾಭಿಮಾನವನ್ನ ಮುಂದುವರೆಸಿದಂತಹ ಹೆಮ್ಮೆಯ ಮಗ ಅರ್ಚನಾ ಅವರ ಎದೆಯಾಳದ ಒಲವನ್ನ ಗೆದ್ದಂತಹ ಒಲವಿನ ಪತಿ. ಸ್ವಾಗತಿಸಿ ಮಹಾನಟಿಯ ಮಾಸ್ಟರ್ ಮೈಂಡ್ ಹಾಗೂ ಸ್ಪರ್ಧಿಗಳ ಆಪ್ತ ಮಿತ್ರ ಡಾಕ್ಟರ್ ರಮೇಶ್ ಅರವಿಂದ್ ಸರ್. ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ. ಸರ್, ಇವತ್ತು ನಟಿಯರೆಲ್ಲ ತಮ್ಮ ಕುಟುಂಬದ ಸದಸ್ಯರ ಜೊತೆ ಬಂದಿದ್ದಾರೆ. ಆ ಸಂಬಂಧಗಳ ಬಗ್ಗೆ, ಆ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಬೆಸ್ಟ್ ವಿಶಸ್. ಎಲ್ಲ ದೊಡ್ಡ ರೀತಿಯಲ್ಲಿ ಹಾರಬೇಕು ಅಂತ ಆಸೆ ಪಡ್ತಾ ಇದ್ರಿ. ಎಷ್ಟೇ ಎತ್ತರಕ್ಕೆ ಹಾರಿದ್ರು ನಿಮ್ಗಿರುವಂತ ಪ್ಯಾರಾಚೂಟ್ ನಿಮ್ಮ ಫ್ಯಾಮಿಲಿ. ಕೊನೆಗೆ ನಿಮ್ಗಿರುವಂತ ಸೇಫ್ಟಿ ನೆಟ್ ನಿಮ್ಮ ಫ್ಯಾಮಿಲಿ. ಕೊನೆಗೆ ನೀವು ಮನೆಗೆ ಏನೇ ಕೆಲಸ ಮಾಡಿ ದಿನ ಎಲ್ಲ ಓದಾಡ್ತೀವಿ, ಮನೆಗೆ ಅಲ್ಲಿ ಹೋದಾಗ ಯಾವುದೋ ಒಂದು ಮನಸ್ಸು ನಿಮ್ಗೆ ಕಾಯ್ತಿರ್ಬೇಕ್ರಿ. ಯಾರ ಜೊತೆ ನೀವು ಹೇಳ್ಕೋಬೇಕು, ಬೆಳಗ್ಗೆ ಇದೆಲ್ಲ ಆಯ್ತು ಗೊತ್ತಾ, ಮಹಾನಟಿಲಿ ಹಿಂಗ್ ಮಾತಾಡಿದ್ರು ಹಂಗ್ ಮಾತಾಡಿದ್ರು ಇಷ್ಟ ಆಯ್ತು ಅಂತ ಹೇಳ್ಕೊಳಕ್ ಒಂದು ಮನಸ್ಸು ಬೇಕು, ಒಂದು ಕಿವಿ ಬೇಕು, ನಿಮ್ಮನ್ನ ಪ್ರೀತಿಸುವಂತ ಹೃದಯ ಬೇಕು. ಅದೇ ಇವರೆಲ್ಲ. ಹಾಗಾಗಿ ಇದನ್ನ ಕಾಪಾಡ್ಕೊಳ್ಳಿ. ಲೈಫ್ ಲಾಂಗ್ ಆರ್ಟಿಸ್ಟ್ಗೆ ಬೇಕಾಗಿರೋ ದೊಡ್ಡ ಸಪೋರ್ಟ್ ಸಿಸ್ಟಮ್ ಈ ಫ್ಯಾಮಿಲೀಸ್. ಎಸ್, ಶುರು ಮಾಡೋಣ ಫ್ಯಾಮಿಲಿ ಇಮೋಷನ್ ರೌಂಡ್. ಈ ಅಪ್ಪ ಮಗಳ ಬಾಂಧವ್ಯವನ್ನ ಆಡಿಷನ್ ಇಂದ ನಾವು ನೋಡ್ತಾನೆ ಬಂದಿದ್ದೀವಿ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ತರೀಕೆರೆಯ ಧನ್ಯಶ್ರೀ ಹಾಗೂ ಅಪ್ಪ ಸುಜಿತ್. ಇದು ನಾನು ಅನುಶ್ರೀ ಅವರಲ್ಲ. ಯಾವಾಗ ನೋಡಿದ್ರು ಅನುಶ್ರೀ 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 ಅವ್ರದೇ ಚಿಂತೆ ನಿನ್ಗೆ. ಹೋಗಪ್ಪ, ಮಾತಾಡ್ಸಲ್ಲ ನಿನ್ನ. ನಿನ್ನಂತ ಗೊತ್ತಾಗ್ಲಿಲ್ಲಮ್ಮ, ಸಾರಿ ಮಗಳೇ.
ಅಯ್ಯೋ ಮುತ್ತು ಕೊಟ್ಟು ನನ್ನನ್ನ ಫೇಮಸ್ ಮಾಡ್ತಾ ಇದ್ದೀರಾ. ಸರ್ ಏನ್ ಫೇಮಸ್ ಮಾಡಿದ್ರು ಬೆಳಿತಾ ಇಲ್ವಲ್ಲ ಸರ್ ಅಲ್ಲಿ. ಬೆಳೀತಾ ಇದೆ. ಇನ್ನು 3 ತಿಂಗಳು ಟೈಮ್ ಇದೆಯಲ್ಲ ಈ ಕಾರ್ಯಕ್ರಮ ಮುಗಿಯೋದ್ರಲ್ಲಿ. ಅಷ್ಟ್ರಲ್ಲಿ ಏನೋ ಒಂದ್ ಬೆಳೆ ಬೆಳೆಯುತ್ತೆ ಅಲ್ಲಿ. ಯಾವುದೋ ಒಂದು ನಿಮ್ಮ ಮಂತ್ರ ಶಕ್ತಿಯಿಂದನಾರು ಬೆಳೀತದೆ. ಮೇಡಮ್ ನೀವ್ ಯಾವತ್ತಾದ್ರೂ ಆ ಪೂರ್ಣಚಂದ್ರನ್ಗೆ ಮುತ್ತು ಕೊಟ್ಟಿದ್ದೀರಾ ನಾನ್ ಕೊಟ್ಟಂಗೆ? ಕೊಟ್ಟಿದ್ದಾರೆ. ನಾಚಿಕೆ ಇಲ್ಲ, ಎಲ್ಲರ ಮುಂದೆ ಮಾತಾಡೋದು ನಾಚಿಕೆ. ಇವತ್ತಾಗಿದ್ದಾಗ್ಲೇ ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡೋಣ. ಸರ್ ತಲೆಗೆ ಇವತ್ತು ಮೇಡಮೇ ಕಿಸ್ ಕೊಡ್ಬೇಕು. ನಾನ್ ಕೊಟ್ಟಿರೋ ಕಿಸ್ನ ಇವತ್ತು ಅಳಿಸ್ತೀನಿ ನಾನು. ಬನ್ನಿ ಮೇಡಮ್ ಕರ್ಕೊಂಬ, ನಿಮ್ಮ ಅಮ್ಮನ್ ಕರ್ಕೊಂಬ. ಕವಿತಾ ನಿಧಾನ ಬಾ. ಗಾಬರಿ ಪಡಬೇಡ. ಎಲ್ಲ ನಮ್ಮ ಅಭಿಮಾನಿಗಳು ಯಾರು ಏನು ಅನ್ಕೊಳಲ್ಲ. 1 2 3. ಕಥೆ ಇದೆ. ಆ ಕಥೆ ಏನು ಅಂತ ನಾನು ತಿಳ್ಕೋಬೇಕು. ಅವ್ರು ಇವಾಗ್ಲೇ ಇಷ್ಟು ರೊಮ್ಯಾಂಟಿಕ್ ಅಂದ್ರೆ ಆ ಕಾಲದಲ್ಲಿ ಎಷ್ಟು ರೊಮ್ಯಾಂಟಿಕ್ ಇರ್ತೀರಾ ಸರ್? ಒಂದು ಕತೆ ಇದೆ. ಓ ಇದೆಯಾ? ನಮ್ಮಪ್ಪ ಯಾವಾಗ ಹೆಂಗಿದ್ರಲ್ಲ, ಇನ್ನ ಅಪ್ಪಂಗ ಅವಾಗ ಮದ್ವೆ ಆಗಿಲ್ಲ. ಸೊ ಮದ್ವೆಗೆ ಹೆಣ್ಣು ಹುಡುಕ್ತಾ ಇದ್ರು. ಸೊ ನಮ್ಮಮ್ಮನ್ ಫಸ್ಟ್ ಅಪ್ಪ ನೋಡಕ್ ಬಂದಿದ್ರು. ಅದಾದ್ಮೇಲೆ ಏನೋ ಜಾತಕ ಏನೋ ಕೂಡ್ ಬರ್ಲಿಲ್ವೋ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮಪ್ಪ ಒಂದ್ ಸ್ವಲ್ಪ ದಿನ ಗ್ಯಾಪ್ ತಗೊಂಡು ಇನ್ನೊಂದು ಹುಡುಗಿ ನೋಡಕ್ ಹೋದ್ರು. ಅವರು ಸ್ವಲ್ಪ ಪೂವರ್ ಹುಡುಗಿ, ಬಟ್ ನೋಡಕ್ ತುಂಬಾ ಸಖತ್ತಾಗಿದ್ರಂತೆ. ನಮ್ಮಪ್ಪಂಗ್ ನೋಡ್ ಅಲ್ಲೇ ಇವಳನ್ನೇ ಆದ್ರೆ ಮದ್ವೆ ಆಗ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಆಮೇಲೆ ಸೈಡಲ್ಲಿ ಇಬ್ರು ಮಾತಾಡ್ಸಕ್ ಕಳಿಸ್ತಾರಲ್ಲ, ಅವಾಗ ಮಾತಾಡ್ಸಕ್ ಕಳ್ಸಿದಾಗ ಸೈಡಲ್ಲಿ ಹೋಗ್ಬಿಟ್ಟು ಅವ್ರ ಹುಡುಗಿ ಬಂದ್ಬಿಟ್ಟು ಅಣ್ಣ ನಂಗೆ ಬೇರೆಯವ್ರ ಇಷ್ಟ ಅಣ್ಣ ಅನ್ಬಿಟ್ಟಿದ್ದಾರೆ. ನಮ್ಮಪ್ಪಂಗೆ ಅಲ್ಲೇ ಫುಲ್ ಅವಾಗ ಕೆರ್ಕೊಂಡ್ಬಿಟ್ರು ಕೂದ್ಲಿನ ಅವರು ಅಣ್ಣ ಅಂತ ಹೇಳ್ಬಿಟ್ರು ಅವರು. ಅಯ್ಯೋ ಈಗ್ಲೂ ಅಂದ್ಕೋತಾವ್ರೆ. ಅದೇ ಹೇಳ್ತಿದ್ರು ನಮ್ಮಪ್ಪ. ನನಗೆ ತುಂಬಾ ಬೇಜಾರಾಯ್ತು, ಅಳ್ಬೇಕು ಅನ್ನಿಸ್ತು, ಅಷ್ಟು ಬೇಜಾರಾಯ್ತು. ಹುಡುಗಿ ಪೂರ್ ಇದ್ರು ಪರವಾಗಿಲ್ಲ, ಅಷ್ಟು ಚೆನ್ನಾಗಿದ್ಲಲ್ಲ ನೋಡಕ್ಕೆ. ಆಮೇಲೆ ಏನ್ ಮಾಡಿದ್ರು, ಹುಡುಗಿ ಪ್ರೀತಿಸಿದಾಳೆ ಅಂತ ತಕ್ಷಣ ನಮ್ಮಪ್ಪ ಬಿಡ್ಲಿಲ್ಲ. ಮದ್ವೆ ಆಗ್ಬೇಕು ಅಂತ ಹೇಳಿದ್ರ. ಮತ್ತೆ ಯಾವ ಹುಡುಗ ಕರ್ಕೊಂಬ ಅವನ ಜೊತೆ ಮದ್ವೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ರು. ಓ ಮೈ ಗಾಡ್. ಮಾತು ತಪ್ಪದ. ನಾನ್ ಅನ್ಕೊಂಡೆ ಯಾಕೆ ಲವ್ ಮಾಡಲ್ಲ ನಾನು ಚೆನ್ನಾಗಿಲ್ವಾ ಅಂತ ಹೇಳಿ ಅವ್ರು ಹೋಮ್ ಸ್ಟೈಲ್ ಅಲ್ಲಿ ಆ ಹುಡುಗಿನ ಲವ್ ಮಾಡಿಸ್ತಾರೆ ಅಂತ ಅನ್ಕೊಂಡ್ರೆ ಅವರು ಒಳಗಡೆ ಒಬ್ರು ರಮೇಶ್ ಅರವಿಂದ್ ಸರ್ ಇದ್ದಾರೆ. ನಿಜವಾದ ತ್ಯಾಗರಾಜ ಅವರು. ಕರೆಕ್ಟ್. ನಮ್ಮಪ್ಪಂಗಿನ ನಮ್ಮಮ್ಮ ತಲೆಯಲ್ಲಿದ್ರು. 1 ವರ್ಷ ಗ್ಯಾಪ್ ಬಿಟ್ಟು ಮತ್ತೆ ನಮ್ಮಮ್ಮನ ಹತ್ರ ಜಂಪ್ ಆರಿದ್ರು. ಅವಾಗ ನಮ್ಮಮ್ಮ ನೋಡಿದ್ರೆ ತಲೆಯಲ್ಲಿ ಕೂರ್ಲಿಲ್ಲ. ಅಯ್ಯಯ್ಯೋ. ಅಲ್ಲ, ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಏನು ಅಂತಂದ್ರೆ, ಒಂದು ಹೆಣ್ಣಿನ ಮನಸ್ಸು ಅನ್ನೋದಕ್ಕೆ ಸಾರು ಒಂದು ಸೌಂದರ್ಯದ ಹಿಂದೆ ಹೋಗ್ತಾರೆ, ಅವಳು ಸಿಗಲ್ಲ. ಮೇಡಮ್ ಅವ್ರ ಸೌಂದರ್ಯ ಕಮ್ಮಿ ಆಗಿದ್ರು ಕೂಡ ಅವ್ರು ಸ್ವೀಕರಿಸ್ತಾರೆ. ಎಂತ ಬ್ಯೂಟಿಫುಲ್. ಅವ್ರಿಗೆ ಚಪ್ಪಾಳೆ ಆಗ್ಬೇಕು. ಅದು ಈಗ ನೀವು ಅವ್ರನ್ನ ಪ್ರೀತಿಯಿಂದ ಏನಂತ ಕರಿತೀರಾ? ಕವಿ ಸೂಜಿ ಐ ಲವ್ ಯು. ಮಾತಾಡೆ. ಸೂಜಿ ಐ ಲವ್ ಯು. ಐ ಲವ್ ಯು ಕವಿ. ಐ ಲವ್ ಯು. ಬಟ್ ದೇ ಆರ್ ಸೋ ಕ್ಯೂಟ್. ಇದು ನಾನು ಟಿವಿಗೋಸ್ಕರನೋ ವೇದಿಕೆಗೋಸ್ಕರನೋ ಹೇಳ್ತಾ ಇಲ್ಲ, ಮನ್ಸಾರೆ ಹೇಳ್ತಾ ಇದೀನಿ. ನೀವು ತುಂಬಾ ಪುಣ್ಯ ಮಾಡಿದಿರಾ ಇಷ್ಟು ಅದ್ಭುತವಾದಂತಹ ತಂದೆ ತಾಯಿಯನ್ನ ಪಡ್ಕೊಂಡಿರೋದಕ್ಕೆ. ದೇ ಸಚ್ ಕೂಲ್ ಪೇರೆಂಟ್ಸ್, ಸಚ್ ಕೂಲ್ ಮಾಮ್ ಅಂಡ್ ಡ್ಯಾಡ್. ಓಕೆ ಅಮ್ಮ, ನೀವು ಕೂತ್ಕೊಳ್ಳಿ. ಸುಜಿತ್ ಸರ್, ಒಂದು ಪರ್ಸನಲ್ ಪ್ರಶ್ನೆ. ನಿಮ್ಮ ಮಗಳು ಅಂದ್ರೆ ನಿಮ್ಮ ಪ್ರಪಂಚ. ಅಕಸ್ಮಾತ್ ನಿಮ್ಮ ಮಗಳು ಬಂದು ಅಪ್ಪ ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವ್ರಿಗೆ ಆ ಲವ್ ಮ್ಯಾರೇಜ್ ಆಗ್ಬೇಕು ಅಂತ ಆಸೆ ಇದ್ದಲ್ಲಿ ನೀವು ಅವ್ರಿಗೆ ಪರ್ಮಿಷನ್ ಕೊಡ್ತೀರಾ? ಲವ್ ಮಾಡೋದಕ್ಕೇನಾ ಪರ್ಮಿಷನ್? ನಾನು ಹುಡುಗ ಏನು ಸಂಸ್ಕಾರವಂತನ ಅಂತ ಒಂದ್ ಚೂರಾರು ತಿಳ್ಕೊಳಕ್ ಪ್ರಯತ್ನ ಮಾಡ್ತೀನಿ. ಕರೆಕ್ಟ್ ಸರ್, ಅದೇ ಸಿಚುವೇಶನ್ ತಿಳ್ಕೊಳ್ಳೋಣ. ನಿಮ್ ಮಗಳು ಬಂದು ನಾನು ಯಾರನ್ನ ಲವ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನೀವ್ ಆಸೆ ಪಟ್ರಿ ಸಂಸ್ಕಾರವಂತನಾಗಿರ್ಬೇಕು ಅಂತ. ಹೌದು, ಹುಡುಗ ಸಂಸ್ಕಾರವಂತಾನೆ, ಡೌಟೇ ಇಲ್ಲ. ಆದ್ರೆ ಹುಡುಗ ಒಬ್ಬ ಚಿತ್ರನಟ. ಈ ತರ ಪರಿಸ್ಥಿತಿಯಲ್ಲಿ ನೀವು ಮದುವೆಗೆ ಒಪ್ತೀರಾ? ಈಗ ಮಗಳು ಬಂದು ನಿಮ್ಮನ್ನ ಕನ್ವಿನ್ಸ್ ಮಾಡ್ಬೇಕು. ಧನ್ಯಶ್ರೀ, ನೀವು ಬಿಡ್ಲೇಬೇಡಿ, ಹೇಗಾದ್ರೂ ಮಾಡಿ ನಿಮ್ಮ ಹುಡುಗನ ನೀವು ಉಳಿಸ್ಕೋಬೇಕು.
ಯಾರು ಗೆಲ್ತಾರ ನೋಡೋಣ, ಕೊನೆಗೆ ಒಪ್ತೀರಾ ಇಲ್ವಾ ನೋಡೋಣ. ಎಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು. ಹಲೋ ರಾಕೇಶು, ನಮಸ್ಕಾರಪ್ಪ. ಎಲ್ಲಿದೀಯಾ? ಅಮೆರಿಕದಲ್ಲಿದ್ಯಾ? ನನ್ನ ಮಗಳು ಧನ್ಯಶ್ರೀ ಗೊತ್ತಲ್ಲೋ, ಬರೀ 1 ತಿಂಗಳು ಮಗು ಇದ್ದಾಗ ನೀನು ಬಂದಾಗ ಬರೀ ಚಿಟ್ಕಿ ಹೊಡೆದ್ರೆ ನಿನ್ನ ಕಡೆಗೆ ತಿರುಗಿನ ಸ್ಮೈಲ್ ಮಾಡ್ತಾ ಇದ್ಲಲ್ಲ ನನ್ನ ಮಗಳು ಧನ್ಯ. ಗೊತ್ತು ನಿನಗೆ, ಅವಳಿಗೆ ಒಂದು ಗಂಡನ್ನ ಗುರ್ತು ಮಾಡ್ತಾ ಇದ್ದೀನಿ ಕಣಪ್ಪ. ಒಳ್ಳೆ ಸಂಸ್ಕಾರವಂತ ಕಣ. ಸದ್ಯದಲ್ಲಿ ನಿನಗೆ ನಾನು ಮಾಹಿತಿ ಕೊಡ್ತೀನಿ, ಎಂಗೇಜ್ಮೆಂಟ್ ಇದೆ, ನಾನು ನಿನಗೆ ಹೇಳ್ತೀನಿ. ನನ್ನ ಮಗಳು ಬಂದು ಮತ್ತೆ ಮಾತಾಡು. ಓಕೆ ಅಮ್ಮ, ಓಕೆ. ಅಪ್ಪ, ಏನೋ ಮದ್ವೆ ಅಂತೆಲ್ಲ ಮಾತಾಡ್ದಂಗಿತ್ತು. ಯಾರ್ ಮದ್ವೆ? ಏನ್ ಮಾತಾಡ್ತೀಯಮ್ಮ? ನಿನ್ನ ಮದ್ವೆನ ಕಣಮ್ಮ. ಏನಪ್ಪ ತಮಾಷೆ ಮಾಡ್ತಿದ್ಯಾ? ತಮಾಷೆ ಏನು? ನನ್ನ ಸ್ನೇಹಿತ ಯೋಗೇಶನ್ ಮಗನ್ನ ನೀನು ತಗೊಬೇಕು ಅಂತ ನಾನು ಎಷ್ಟೋ ವರ್ಷದಿಂದ ಅವನ ಜೊತೆ ಮಾತಾಡಿದ್ದೀನಿ ವಿಚಾರನ. ಸಂಸ್ಕಾರವಂತ ಇರೋಂಥ ಹುಡುಗ. ಅಪ್ಪ, ನಾನೊಂದು ಹುಡುಗನ್ 3 ವರ್ಷದಿಂದ ತುಂಬಾ ಪ್ರೀತಿಸ್ತಿದ್ದೀನಪ್ಪ. 3 ವರ್ಷದಿಂದ ಪ್ರೀತಿಸ್ತಾ ಇದೆಯಾ? ಒಂದು ದಿನ ಬಂದು ಈ ಮಾತಾಡಿದ್ಯಲ್ಲಮ್ಮ ನೀನು. ಏನ್ ಮಾತಾಡ್ತೀಯಮ್ಮ ನೀನು? 1 ನಿಮಿಷ ಅಪ್ಪ, ಕೂತ್ಕೋ. ಏನ್ ಮಾತಾಡ್ತೀಯಮ್ಮ? ಅಪ್ಪ, ನನಗೆ ಗೊತ್ತು ಅಪ್ಪ, ನನ್ನ ಚಿಕ್ಕುಳಿದಾಗಿಂದ ಇಷ್ಟು ಚೆನ್ನಾಗಿ ನೋಡ್ಕೊಂಡು ಬಂದಿದ್ಯಾ. ನಾನು ಕೇಳಿದ್ನೆಲ್ಲ ಕೊಡ್ಸಿದ್ಯಾ. ಅವನು ಹಾಗೆಪ್ಪ, ನನ್ಗೇನೇ ತೊಂದರೆ ಆಗ್ತಿದೆ ಅಂದ್ರು, ನನಗೆ ಕಷ್ಟ ಇದೆ ಅಂದ್ರೆ ಓಡ್ ಬರ್ತಾನಪ್ಪ. ಅವನನ್ನ ನೋಡಿದ್ರೆ ನಿಮ್ದು ಇನ್ನೊಂದು ಪ್ರತಿಬಿಂಬ ನೋಡ್ತಿದ್ದೀನಿ ಅನ್ಸುತ್ತಪ್ಪ. ಪ್ಲೀಸ್ ಅಪ್ಪ, ಅರ್ಥ ಮಾಡ್ಕೋಪ್ಪ. ಅಪ್ಪ, ಅವನೊಬ್ಬ ಫಿಲಮ್ ಆಕ್ಟರ್ ಅಪ್ಪ. ಫಿಲಮ್ ಆಕ್ಟ್ರು? ಅಪ್ಪ 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 ಎತ್ತಪ್ಪ. ಅಪ್ಪ ಪ್ಲೀಸ್ ಅಪ್ಪ, ನಾನು ಹೇಳೋದು ಅರ್ಥ ಮಾಡ್ಕೊ. ಅಪ್ಪ ಪ್ಲೀಸ್ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ, ಪ್ಲೀಸ್ ಅಪ್ಪ. ಆಯ್ತಮ್ಮ, ನಿನಗಿಂತ ಯಾರ ಮನೆಯಲ್ಲಿ ದೊಡ್ಡವರು? ನನ್ನ ಮಗಳು, ನನ್ನ ತಾಯಿ ಸಮಾನ. ಅಪ್ಪ, ನಿನಗಿಂತ ನಿನ್ನ ಪ್ರೀತಿ, ನಿನ್ನ ವಿಶ್ವಾಸ, ನೀ ಚೆನ್ನಾಗಿದ್ರೆ ಆಯ್ತಲ್ಲಮ್ಮ. ಕರೆಕ್ಟ್, ಲವ್ಲಿ. ಬಹಳ ಬ್ಯೂಟಿಫುಲ್ ಸರ್ ನಿಮ್ಮ ಸಂಬಂಧನೇ. ಎಷ್ಟು ಏನ್ ಮಾಡಿದ್ರು ಸರಿಯಾಗಿ ಮಾಡ್ತಾಳೆ ಅನ್ನೋ ಆ ನಂಬಿಕೆ ಇದೆಯಲ್ಲ ಪೇರೆಂಟ್ಸ್ಗೆ. ನನ್ ಮಗಳು ಏನ್ ಮಾಡಿದ್ರು ಸರಿಯಾದ ವಿಷಯನೇ ಮಾಡ್ತಾಳೆ, ಅವಳು ತಪ್ಪದಾರಿ ಹಿಡಿಯಲ್ಲ ಅನ್ನೋ ನಂಬಿಕೆ ಸರ್. 2ನೇದು ಪರ್ಫಾರ್ಮೆನ್ಸ್ ಬಂದ್ರೆ ನಿಜವಾಗ್ಲೂ ಧನ್ಯ. ಅವರು ಮಧ್ಯದಲ್ಲಿ ಅಸಹಾಯಕತೆ ಕೊಟ್ಟೋದ್ರು, ಅಳಕ್ ಶುರು ಮಾಡ್ಬಿಟ್ರು. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಇವ್ರು ಕೋಪಿಸ್ಕೊಳ್ತಾರೆ, ರೇಗ್ತಾರೆ ಅನ್ಕೊಂಡೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದು ಮಾತ್ರ ಕೈ ಹಿಡ್ಕೊಂಡ್ಬಿಟ್ಟಿದ್ದಾರೆ ಇಬ್ರು, ಕೈ ಬಿಡ್ತಾನೆ ಇಲ್ಲ. ನಿಮ್ ಸಂಬಂಧ ಎಷ್ಟು ಮುಖ್ಯ ಅಂತ ಗೊತ್ತಾಗುತ್ತೆ ನಮಗೆ. ತುಂಬಾ ಬ್ಯೂಟಿಫುಲ್ ಆಯ್ತು ಸರ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ನಾವು ಸುಮ್ನೆ ಸನ್ನಿವೇಶ ಕೇಳಿದ್ ಸರ್, ಅದು ಚಿತ್ರನಟ ಇರ್ಲಿ ಯಾರೇ ಇರ್ಲಿ, ಅವನು ಪ್ರತಿಭಾವಂತ ಅಂತ ಹೇಳಿದ್ದೆ, ಸಂಸ್ಕಾರವಂತ ಅಂತ ಹೇಳಿದ್ದೆ. ಇದೆರಡು ಇದ್ರೆ ಎಲ್ಲಾ ಕಡೆ ಯಾರ್ ಬೇಕಾದ್ರೆ ಗೆದ್ಬಿಡ್ತಾರೆ. ಬರೀನೇ ಮಾಡ್ಬಿಡಿ, ಧೈರ್ಯವಾಗಿ ಹೆಣ್ಣನ್ ಕೊಡ್ಬೋದು. ನೀವು ಆ ತಂದೆ ಬಗ್ಗೆ ಮಾತಾಡಿದ್ರಿ, ನೀವು ಕೂಡ ಒಬ್ಬ ಪ್ರೌಡ್ ಫಾದರ್ ಸರ್. ಟೆಲ್ ಅಸ್ ಮೋರ್ ಅಬೌಟ್ ದಟ್. ನಿಮ್ಮ ಮಗಳ ಬಗ್ಗೆ ಹೇಳಿ. ಇಲ್ಲ, ನನಗೆ ಅದೇ ಆಶ್ಚರ್ಯ ಆಗುತ್ತೆ. ಇದೇ ತರ ಸೀನು ನಾನು ನನ್ನ ಹೆಂಡತಿ ಬಂದು ಇವಳಿಗೆ ಗಂಡು ಹುಡುಕ್ತಾ ಇದೀವಿ. ಅದೇನೋ ವೆಬ್ಸೈಟ್ಸ್ ಎಲ್ಲ ಇರುತ್ತಲ್ಲ, ನನ್ನ ಹೆಂಡತಿ ಏನೇನೋ ಮಾಡ್ಬಿಟ್ಟು ಎಲ್ಲ ಎಂಟರ್ ಮಾಡಿ ಇದೆಲ್ಲ ಮಾಡ್ತಾ ಇದ್ದಾಳೆ. ಸೀರಿಯಸ್ ಆಗಿ ನಡೀತಾ ಇದೆ, ಹುಡುಕ್ತಾ ಇದೀವಿ. ಒಂದಿನ ನನ್ನ ಮಗಳು ಡೈನಿಂಗ್ ಟೇಬಲ್ ಮೇಲೆ ಅಂತ ಅಳಕ್ಷ ಮಾಡ್ಬಿಟ್ಲು. ಏನಮ್ಮ ಅಂದ್ರೆ, ಇಲ್ಲ ನನ್ನ ಮನಸ್ಸಲ್ಲಿ ಒಬ್ಬ ಇದ್ದಾನೆ. ಅಯ್ಯೋ ಮೊದ್ಲೇ ಹೇಳೋತ್ತಾನೆ, ಒಳ್ಳೆ ಕಥೆ ಆಯ್ತಲ್ಲ, ಇದೇನಿದೆ ಅಷ್ಟೇ. ನಾವು ತುಂಬಾ ಓಪನ್ ಫ್ಯಾಮಿಲಿ, ನಮ್ದು ವೆರಿ ಓಪನ್ ಮೈಂಡೆಡ್. ನನಗೆ ಆಶ್ಚರ್ಯ ಅವಳು ನನಗೆ ಹೇಳ್ದೇ ಇರೋದೆ. ಅದಾದ್ಮೇಲೆ ತುಂಬಾ ಸುಲಭ ಮುಗೀತು. ಇದೇ ತರ ನನಗಾಗಿತ್ತು. ನಾನು ಅರ್ಚನಾನ ಲವ್ ಮಾಡಿದಾಗ ನಮ್ಮ ಅಪ್ಪನಿಗೆ ಹೇಗ್ ಹೇಳೋದು ಅಂತ ಸಮಸ್ಯೆ. ಒಪ್ತಾರೆ ಅಂತ ಗೊತ್ತಿಲ್ಲ, ಹೆಂಗ್ ಹೇಳೋದು ಆ ಪಾಯಿಂಟ್ ಏನು ಗೊತ್ತಿಲ್ಲ. ನಮ್ಮ ಮಕ್ಕಳೆಲ್ಲ ನಮ್ಮ ಮುಂದುವರೆದ ಬಾಗಾರಿ ನಿಹಾರಿಕಾಸ್ ರಮೇಶ್ ಪಾರ್ಟ್ 2 ಅಷ್ಟೇ ಅವಳು. ಹಾಗಾಗಿ ನಮ್ಮ ಸುಜಿತ್ ಅವರ ಚೂರಿದಾರ್ ಹಾಕೊಂಡಿರೋ ವರ್ಷನೇ ಧನ್ಯಾಶ್ರೀ ಅಷ್ಟೇ. ಅದು ಬೇರೆ ಏನಿಲ್ಲ, ಇವರೆಲ್ಲ ಅಷ್ಟೇ. ಅವರ ಲೇಟೆಸ್ಟ್ ಮಾಡೆಲ್ ಇವರು ಅಷ್ಟೇ. ಅದು ಒಂದು ಅಮರತ್ವ, ಮಕ್ಕಳು ಅನ್ನೋದು ನಮ್ಮ ಅಮರತ್ವ. ಈ ಸ್ಟಾರ್ಸ್ ಇವಾಗ ಧನ್ಯಶ್ರೀ ಪರ್ಫಾರ್ಮೆನ್ಸ್ಗೆ ಓಕೆನಾ? ತರುಣ್ ಅವರೇ, ನಿಮಗೆ 5 ಸ್ಟಾರ್ ಪರ್ಫಾರ್ಮೆನ್ಸ್ ಸರ್ ನಿಮ್ದು ನನ್ನ ಕಡೆಯಿಂದ. ಧನ್ಯಶ್ರೀ, ಫಾರ್ ಯು ಇಟ್ ವಿಲ್ ಬಿ 4 ಸ್ಟಾರ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯಶ್ರೀಗೆ 3.5. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. 4. ಥ್ಯಾಂಕ್ ಯು.